ನಮಸ್ಕಾರ. ಫಾರ್ಮಾ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಂತಹ ಹೈ-ಸ್ಟೇಕ್ ಪ್ರೋಸೆಸ್ನಲ್ಲಿ ಏನಾದರೂ ಒಂದು ಸಣ್ಣ ತಪ್ಪು ನಡೆದಾಗ ಏನಾಗುತ್ತೆ? ಅದನ್ನು ಸರಿಪಡಿಸೋಕೆ ನಾವು ಕೇಳಬೇಕಾದ ಸರಿಯಾದ ಪ್ರಶ್ನೆಗಳನ್ನೇ ಕೇಳ್ತಿದ್ದೀವಾ? ಬನ್ನಿ, ಇವತ್ತು ಒಂದು ಸಮಸ್ಯೆಯ ನಿಜವಾದ ಮೂಲ ಕಾರಣವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದರ ಬಗ್ಗೆ ಮಾತಾಡೋಣ. ಸರಿ, ಈಗ ಒಂದು ಸನ್ನಿವೇಶವನ್ನು ಊಹಿಸ್ಕೊಳ್ಳೋಣ. ಒಂದು ಪ್ರೊಡಕ್ಷನ್ ಬ್ಯಾಚ್ ನಡೀತಿದೆ. ಆ ಪ್ರಕ್ರಿಯೆಯಲ್ಲಿ ಒಂದು ಡಿವಿಯೇಷನ್ ಅಂದ್ರೆ ಒಂದು ವ್ಯತ್ಯಾಸ ಕಂಡುಬಂದಿದೆ. ನಮ್ಮ ಮೊದಲ ರಿಯಾಕ್ಷನ್ ಏನು? ಮುಂದೆ ಏನಾಗುತ್ತೆ? ಇದು ಕೇವಲ ಫಾರ್ಮಸ್ಯೂಟಿಕಲ್ಸ್ ಅಂತಲ್ಲ, ಯಾವುದೇ ಕ್ವಾಲಿಟಿ ಕಂಟ್ರೋಲ್ಡ್ ವಾತಾವರಣದಲ್ಲಿ ನಡೆಯಬಹುದಾದ ಸಾಮಾನ್ಯ ಘಟನೆ. ಸಾಮಾನ್ಯವಾಗಿ ಒಂದು ಡಿವಿಯೇಷನ್ ಆದ ತಕ್ಷಣ ನಮ್ಮೆಲ್ಲರ ಗಮನ ಇರೋದು ಆ ಸಮಸ್ಯೆಯನ್ನ ತಕ್ಷಣಕ್ಕೆ ಹೇಗೆ ಸರಿಪಡಿಸೋದು ಅನ್ನೋದ್ರ ಮೇಲೆ. ಒಂದು ಪ್ರೋಸೆಸ್ ಸ್ಟೆಪ್ ತಪ್ಪಾಗಿದ್ರೆ ಅದನ್ನು ಸರಿ ಮಾಡಕ್ಕೆ ನೋಡ್ತೀವಿ, ಅಷ್ಟೇನಾ? ಆದರೆ ಅಷ್ಟು ಮಾಡಿದ್ರೆ ಸಾಕಾ? ಖಂಡಿತ ಇಲ್ಲ. ತಕ್ಷಣದ ಸಮಸ್ಯೆಗೆ ಒಂದು ಬ್ಯಾಂಡೇಡ್ ಹಾಕೋದು ಸರಿ, ಆದರೆ ಅದಕ್ಕಿಂತ ತುಂಬಾನೇ ಮುಖ್ಯವಾದದ್ದು ಆ ಸಮಸ್ಯೆ ಯಾಕೆ ಆಯಿತು ಅಂತ ಕಂಡಿಡಿಯೋದು. ಯಾಕಂದ್ರೆ ಅದನ್ನು ನಾವು ಮಾಡಿಲ್ಲ ಅಂದ್ರೆ ಅದೇ ತಪ್ಪು ಮತ್ತೆ ಮತ್ತೆ ರಿಪೀಟ್ ಆಗ್ತಾನೇ ಇರುತ್ತೆ. ಇದು ತಾತ್ಕಾಲಿಕ ಪರಿಹಾರಕ್ಕೂ ಮತ್ತು ಶಾಶ್ವತ ಪರಿಹಾರಕ್ಕೂ ಇರೋ ವ್ಯತ್ಯಾಸ. ಹಾಗಾದ್ರೆ ಸಮಸ್ಯೆ ಯಾಕೆ ಆಯಿತು ಅಂತ ಕೇಳಿದಾಗ ನಮಗೆ ಸಾಮಾನ್ಯವಾಗಿ ಸಿಗೋ ಉತ್ತರ ಏನು? ದುರದೃಷ್ಟವಶಾತ್ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಕೇವಲ ಮೇಲ್ನೋಟದ ಕಾರಣಗಳಲ್ಲೇ ಸಿಕ್ಕಿ ಹಾಕ್ಕೊಂಡ್ಬಿಡ್ತೀವಿ. ಹೌದು, ನಮಗೆ ಸಿಗೋ ಆ ಸಾಮಾನ್ಯ ಉತ್ತರನೇ ಇದು: ಆಪರೇಟರ್ ತಪ್ಪು ಮಾಡಿದ್ದಾರೆ. ಇದು ಎಲ್ಲದಕ್ಕಿಂತ ಸುಲಭವಾಗಿ ಸಿಕ್ಬಿಡೋ ಒಂದು ಕಾರಣ. ಒಬ್ಬ ವ್ಯಕ್ತಿ ಮೇಲೆ ಆರೋಪ ಹೊರಿಸ್ಬಿಟ್ರೆ ನಮ್ಮ ತನಿಖೆ ಮುಗೀತು ಅಂತ ಅನ್ಕೋಬೋದು. ಆದರೆ ಇದು ನಿಜವಾದ ಸಮಸ್ಯೆಯನ್ನ ಮುಚ್ಚಿ ಹಾಕೋಕ್ಕೆ ಹಾಕಿರೋ ಒಂದು ತೆಳು ಪರದೆ ಅಷ್ಟೆ. ಒಂದು ಕ್ಷಣ ಯೋಚನೆ ಮಾಡೋಣ, ಇದು ನಿಜವಾದ ಉತ್ತರನಾ? ಒಬ್ಬ ವ್ಯಕ್ತಿ ಮೇಲೆ ಬ್ಲೇಮ್ ಮಾಡಿಬಿಟ್ರೆ ನಮ್ಮ ಇಡೀ ಸಿಸ್ಟಮ್ ಇಂಪ್ರೂವ್ ಆಗುತ್ತಾ? ಭವಿಷ್ಯದಲ್ಲಿ ಇಂತಹ ತಪ್ಪುಗಳು ನಡೆಯಲ್ಲ ಅಂತ ಗ್ಯಾರಂಟಿ ಇದೆಯಾ? ಖಂಡಿತ ಇಲ್ಲಲ್ವಾ? ಹಾಗಾದ್ರೆ ನಾವು ಈ ಮೇಲ್ನೋಟದ ಕಾರಣಗಳನ್ನ ಮೀರಿ ಆಳವಾಗಿ ತನಿಖೆ ಮಾಡೋದು ಹೇಗೆ? ಇಲ್ಲೇ ನೋಡಿ, ರೂಟ್ ಕಾಸ್ ಅನಾಲಿಸಿಸ್ ಅಥವಾ RCA ಅನ್ನೋ ಒಂದು ಪವರ್ಫುಲ್ ಟೂಲ್ ಎಂಟ್ರಿ ಕೊಡೋದು. ಇದು ಸಮಸ್ಯೆಯ ನಿಜವಾದ ಮೂಲಕ್ಕೆ ನಮ್ಮನ್ನ ಕರ್ಕೊಂಡೋಗುತ್ತೆ. ಹಾಗಾದ್ರೆ ಈ ರೂಟ್ ಕಾಸ್ ಅನಾಲಿಸಿಸ್ ಅಂದ್ರೆ RCA ಅಂದ್ರೆ ಏನು? ತುಂಬಾನೇ ಸರಳವಾಗಿ ಹೇಳೋದಾದ್ರೆ ಈ ಸ್ಲೈಡ್ನಲ್ಲಿರೋ ಹಾಗೆ ಇದು ಕೇವಲ ಸಮಸ್ಯೆಯ ಮೇಲಿನ ಲಕ್ಷಣಗಳನ್ನ ಅಂದ್ರೆ ಸಿಂಪ್ಟಮ್ಸ್ನ ನೋಡಿ ಸುಮ್ಮನೆ ಆಗೋದಲ್ಲ, ಬದಲಾಗಿ ಸಮಸ್ಯೆಯ ನಿಜವಾದ ಆಳವಾದ ಬೇರು ಎಲ್ಲಿದೆ ಅಂತ ಹುಡುಕೋ ಪ್ರಕ್ರಿಯೆ. ಇಲ್ಲಿ ಅತೀ ಮುಖ್ಯವಾದ ವಿಷಯ ಏನಂದ್ರೆ RCA ಯಾವತ್ತೂ ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡೋದಿಲ್ಲ. ಬದಲಿಗೆ ನಮ್ಮ ಸಿಸ್ಟಮ್ ಅಥವಾ ಪ್ರಕ್ರಿಯೆಯಲ್ಲಿರೋ ಲೋಪದೋಷಗಳನ್ನ ಹುಡುಕುತ್ತೆ. ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು: ಆ ಆಪರೇಟರ್ ತಪ್ಪು ಮಾಡೋಕೆ ನಮ್ಮ ಸಿಸ್ಟಮ್ನಲ್ಲಿ ಯಾವ ಅಂಶಗಳು ಕಾರಣವಾದವು? ಸರಿ, ಹಾಗಾದ್ರೆ ಒಂದು ಒಳ್ಳೆ RCA ಅಂದ್ರೆ ಹೇಗಿರಬೇಕು? ಒಂದು ಸಾಧಾರಣ ತನಿಖೆಗೂ ಮತ್ತು ಆಳವಾದ ಪರಿಣಾಮಕಾರಿಯಾದ ತನಿಖೆಗೂ ಇರೋ ವ್ಯತ್ಯಾಸವೇನು? ಅದನ್ನ ಸರಿಯಾಗಿ ಮಾಡೋದು ಹೇಗೆ? ಎಲ್ಲವೂ ಶುರುವಾಗೋದೇ ಸರಿಯಾದ ಪ್ರಶ್ನೆಗಳನ್ನ ಕೇಳೋದ್ರಿಂದ. ನೋಡಿ, ಈ ತಪ್ಪು ಮಾಡಿದ್ ಯಾರು ಅಂತ ಕೇಳೋದು ಒಂದು ರೀತಿ, ಆದ್ರೆ ಈ ತಪ್ಪು ಆಗೋಕೆ ನಮ್ಮ ಸಿಸ್ಟಮ್ ಹೇಗೆ ಅವಕಾಶ ಮಾಡಿಕೊಡ್ತು ಅಂತ ಕೇಳೋದು ಇನ್ನೊಂದು ರೀತಿ. ಈ ಎರಡೂ ಪ್ರಶ್ನೆಗಳ ನಡುವೆ ಅಜಗಜಾಂತರ ವ್ಯತ್ಯಾಸವಿದೆ. ನಮ್ಮ ಫೋಕಸ್ ಬದಲಾಗೋದೇ ಇಲ್ಲಿ. ಉದಾಹರಣೆಗೆ ಈ ಸ್ಲೈಡ್ನಲ್ಲಿರೋ ಕೆಲವು ಪ್ರಶ್ನೆಗಳನ್ನೇ ನೋಡಿ. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂದ್ರೆ SOP ಎಲ್ಲರಿಗೂ ಅರ್ಥ ಆಗೋ ಹಾಗೆ ಕ್ಲಿಯರ್ ಆಗಿತ್ತಾ? ಆಪರೇಟರ್ಗೆ ಸರಿಯಾದ ಟ್ರೈನಿಂಗ್ ಸಿಕ್ಕಿತ್ತಾ? ಅವ್ರ ಮೇಲೆ ಜಾಸ್ತಿ ಕೆಲಸದ ಒತ್ತಡ ಇತ್ತಾ? ಸೂಪರ್ವಿಷನ್ ಸಾಕಾಗುವಷ್ಟಿತ್ತಾ? ಪ್ಲಾನಿಂಗ್ ಅಥವಾ ಮಾನಿಟರಿಂಗ್ನಲ್ಲಿ ಏನಾದರೂ ಸಮಸ್ಯೆ ಇತ್ತಾ? ನೋಡಿ, ಈ ಪ್ರಶ್ನೆಗಳು ತಕ್ಷಣ ನಮ್ಮ ಗಮನವನ್ನ ವ್ಯಕ್ತಿಯಿಂದ ಸಿಸ್ಟಮ್ ಕಡೆಗೆ ತಿರುಗಿಸ್ತವೆ. ಒಂದು ಪರಿಪೂರ್ಣ RCA ಈ 4 ಮುಖ್ಯ ಹಂತಗಳನ್ನು ಒಳಗೊಂಡಿರುತ್ತೆ. ಮೊದಲನೇದು, ಅದು ಕಂಪ್ಲೀಟ್ ಆಗಿ ಸಾಕ್ಷ್ಯಾಧಾರಿತವಾಗಿರಬೇಕು, ಊಹೆಗಳ ಮೇಲೆ ನಡಿಬಾರದು. ಎರಡನೇದು, ಹ್ಯೂಮನ್ ಎರರ್ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸಬಾರ್ದು, ಅದನ್ನೂ ಮೀರಿ ತನಿಖೆ ಮಾಡಬೇಕು. ಮೂರನೇದು, ಸಿಸ್ಟಮ್ ಲೆವೆಲ್ಲಲ್ಲಿರೋ ಮೂಲ ಕಾರಣವನ್ನ ಪತ್ತೆ ಹಚ್ಚಬೇಕು. ಮತ್ತು ಕೊನೆಯದಾಗಿ, ಇದು ಸರಿಯಾದ ಸರಿಪಡಿಸುವ ಮತ್ತು ತಡೆಗಟ್ಟುವ ಕ್ರಮಗಳಿಗೆ ಅಂದ್ರೆ ಕ್ಯಾಪಾಗೆ ದಾರಿ ಮಾಡಿಕೊಡ್ಬೇಕು. ಆಗಷ್ಟೇ ತಪ್ಪು ಮತ್ತೆ ಆಗೋದಿಲ್ಲ. ಸರಿಯಾದ RCA ಮಾಡೋದಕ್ಕೂ ಮತ್ತು ಸುಮ್ಮನೆ ಏನೋ ಒಂದು ಮಾಡಿ ಮುಗಿಸೋದಕ್ಕೂ ದೊಡ್ಡ ವ್ಯತ್ಯಾಸವಿದೆ. ಒಂದು ಕಳಪೆ ತನಿಖೆ ಮತ್ತು ಒಂದು ಉತ್ತಮ ತನಿಖೆ ಫಲಿತಾಂಶಗಳು ಹೇಗಿರುತ್ತವೆ ಅನ್ನೋದನ್ನ ಈಗ ನೋಡೋಣ. ಈ ಸ್ಲೈಡ್ನಲ್ಲಿರೋ ಹೋಲಿಕೆ ನೋಡಿದ್ರೆ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಪೂರ್ RCA ಅಂದ್ರೆ ಅದು ಕೇವಲ ಮೇಲ್ನೋಟದ ತನಿಖೆ. ಆಡಿಟ್ಗಳಲ್ಲಿ ಇದನ್ನ ನಾವು ಪದೇ ಪದೇ ನೋಡ್ತೀವಿ. ಪ್ರತಿಯೊಂದು ಡಿವಿಯೇಷನ್ಗೂ ಒಂದೇ ರೆಡಿಮೇಡ್ ಉತ್ತರ, ಟ್ರೈನಿಂಗ್ ಕೊರತೆ ಅಂತ ಬರೆದುಬಿಡೋದು. ಇದರ ರಿಸಲ್ಟ್ ಏನು? ಅದೇ ಸಮಸ್ಯೆ ಮತ್ತೆ ಮತ್ತೆ ಬರುತ್ತೆ. ಆದರೆ ಒಂದು ಗುಡ್ RCA ಸಾಕ್ಷ್ಯವನ್ನ ಆಧರಿಸಿ ಸಿಸ್ಟಮ್ನ ಮೂಲ ಕಾರಣವನ್ನ ಹುಡುಕಿ ಆ ಸಮಸ್ಯೆಗೆ ಪರ್ಮನೆಂಟ್ ಆಗಿ ಫುಲ್ ಸ್ಟಾಪ್ ಇಡುತ್ತೆ. ಹಾಗಾದ್ರೆ ಒಂದು ಉತ್ತಮ RCA ಮಾಡೋದ್ರಿಂದ ಆಗೋ ಲಾಭಗಳೇನು?
ನಮ್ಮ ಪ್ರೋಸೆಸ್ಗಳು ಇನ್ನಷ್ಟು ಸ್ಟ್ರಾಂಗ್ ಆಗ್ತವೆ. ನಮ್ಮ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಥವಾ QMS ಮೇಲೆ ನಂಬಿಕೆ ಜಾಸ್ತಿ ಆಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪದೇ ಪದೇ ಮರುಕಳಿಸೋ ಡಿವಿಯೇಷನ್ಗಳಿಗೆ ಬ್ರೇಕ್ ಬಿಡುತ್ತೆ. ಇದು ಕೇವಲ ಸರಿಪಡಿಸೋದಲ್ಲ, ನಮ್ಮ ಇಡೀ ಸಿಸ್ಟಮನ್ನೇ ಬಲಪಡಿಸೋ ದಾರಿ. ಹಾಗಾದ್ರೆ ಈ ಸಂಪೂರ್ಣ ವಿಶ್ಲೇಷಣೆಯಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠ ಏನು? ನಮ್ಮ ಫೋಕಸ್ ಎಲ್ಲಿರಬೇಕು? ಕೊನೆಯದಾಗಿ ಈ ಸ್ಲೈಡ್ನಲ್ಲಿರೋ ಮಾತು ಈ ಸಂಪೂರ್ಣ ಚರ್ಚೆಯ ಸಾರಾಂಶ. ಒಂದು ಸಮಸ್ಯೆಯನ್ನ ಸರಿಪಡಿಸೋದು ಒಳ್ಳೆಯದೇ, ಆದರೆ ಆ ಸಮಸ್ಯೆ ಯಾಕೆ ಆಯ್ತು ಅನ್ನೋ ಕಾರಣವನ್ನ ಸರಿಪಡಿಸೋದು ಅತ್ಯಂತ ಅವಶ್ಯಕ. ಹಾಗಾಗಿ ಮುಂದಿನ ಬಾರಿ ಒಂದು ಡಿವಿಯೇಷನ್ ಆದಾಗ ಯಾರು ಅಂತ ಬೆರಳು ತೋರಿಸೋ ಬದಲು ಯಾಕೆ ಅಂತ ಪ್ರಶ್ನಿಸೋಣ. ಯಾಕಂದ್ರೆ ನಿಜವಾದ ಬದಲಾವಣೆ ಶುರುವಾಗೋದೇ ಅಲ್ಲಿಂದ.